1857ರ ದಂಗೆಯನ್ನ ಒಂದು ರಾಷ್ಟ್ರೀಯ ದಂಗೆ ಅಂತ ಕರೀತಾನೆ. ಯಾರು ಅಂದ್ರೆ ಆಗಿನ ಇಂಗ್ಲೆಂಡ್ ದೇಶದ ವಿರೋಧ ಪಕ್ಷದ ನಾಯಕ ಬೆಂಜಮಿನ್ ಡಿಸ್ರೇಲಿ. ಯಾಕೆ ಅಂತ ಕೇಳಿ, 1857ರವರೆಗೆ ಭಾರತವನ್ನು ಆಳ್ತಿರೋದು ಇಂಗ್ಲೆಂಡ್ ದೇಶ ಅಲ್ಲ, ಇಂಗ್ಲೆಂಡ್ ದೇಶದ ಒಂದು ಖಾಸಗಿ ಕಂಪನಿ ಈಸ್ಟ್ ಇಂಡಿಯಾ ಕಂಪನಿ. ಹೀಗಾಗಿ ಇಂಗ್ಲೆಂಡ್ ದೇಶದ ರಾಜಕಾರಣಿಗಳು ಇಂಗ್ಲೆಂಡ್ ದೇಶದ ರಾಣಿಗೆ ಅದು ಸಹಿಸ್ಕೊಳಕ್ ಆಗ್ತಿರಲ್ಲ. ಯಾಕಂದ್ರೆ ಈಸ್ಟ್ ಇಂಡಿಯಾ ಕಂಪನಿ ಭಾರತದಲ್ಲಿ ದೊಡ್ಡ ಸಾಧನೆ ಮಾಡಿರುತ್ತೆ, ಬಹಳಷ್ಟು ಸ್ವಾಧೀನಪಡಿಸ್ಕೊಂಡಿರ್ತಾರೆ. ಇದನ್ನ ಹೆಂಗಾರೆ ಮಾಡಿ ಕಸ್ಕೋಬೇಕಂತ ಕಾದು ಕುಂತಿರ್ತಾರೆ. ಆ ಸಂದರ್ಭದಲ್ಲಿ ಇಲ್ಲಿ ದಂಗೆ ಆಗುತ್ತೆ, ನಾವು ಸಿಪಾಯಿ ದಂಗೆ ಅಂತ ಕರೀತೀವಿ. ಈ ದಂಗೆ ಆದ ತಕ್ಷಣನೇ ಇವನು ವಿರೋಧ ಪಕ್ಷದ ನಾಯಕ ಬೆಂಜಮಿನ್ ಡಿಸ್ರೇಲಿ ಇದೊಂದು ರಾಷ್ಟ್ರೀಯ ದಂಗೆ ಅಂತ ಕರೀತಾರೆ. ಅವಾಗ ಈಸ್ಟ್ ಇಂಡಿಯಾ ಕಂಪನಿ ಹೇಳುತ್ತೆ, ಎಲ್ಲಿ ರಾಷ್ಟ್ರೀಯ ದಂಗೆ, ಕೆಲವು ಪ್ರದೇಶದಲ್ಲಿ ಮಾತ್ರ ಹೋರಾಟ ಆಗಿದೆ. ಇಲ್ಲ ಅವ್ನು ಬೆಂಜಮಿನ್ ಇಡೀ ದೇಶ ನಿಮ್ಮ ಆಡಳಿತವನ್ನು ವಿರೋಧಿಸಿದೆ, ನೀವು ಮನೆಗೆ ಹೋಗ್ಬೇಕು ಅಂತ ಹೇಳಿ. ಸೊ ಅವನೊಂದು ನರೇಟಿವ್ ಕ್ರಿಯೇಟ್ ಮಾಡ್ತಾನೆ. ಆ ಹಿನ್ನೆಲೆಯಲ್ಲಿ ಏನಾಗುತ್ತೆ, ಈಸ್ಟ್ ಇಂಡಿಯಾ ಕಂಪನಿನ ಸೈಡಿಗೆ ಸರಿಸಿ ಆಮೇಲೆ ಇಂಗ್ಲೆಂಡ್ ರಾಣಿ ಅಥವಾ ಇಂಗ್ಲೆಂಡ್ ಸರ್ಕಾರವೇ ನೇರ ಆಳ್ವಿಕೆಗೆ ಒಳಪಡಿಸ್ತಾರೆ. ಅವರವರ ಅನುಕೂಲಕ್ಕೆ ಹೇಗೆ ಹೇಳಿಕೆಗಳು ಕೊಡ್ತಾರೆ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್. ನಿಮಗೆ ಫುಲ್ ವಿಡಿಯೋ ಬೇಕಾ, ಇದೇ ಚಾನಲ್ ಶ್ರೀಧರ್ ಬ್ರದರ್ ಯೂಟ್ಯೂಬ್ ಚಾನಲಲ್ಲಿ ಕಂಪ್ಲೀಟ್ ವಿಡಿಯೋ ಸಿಗುತ್ತೆ.